ಇವತ್ತಿನ ಈ ಕಿಡ್ಸ್ ಕಿಂಗ್ಡಮ್ ವತಿಯಿಂದ ನಡೆದಿರ್ತಕ್ಕಂಥ ಆನ್ಯುವಲ್ ಡೇ ಸೆಲೆಬ್ರೇಷನ್ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ, ಹಾಗೆ ಬಂದಿರತಕ್ಕಂಥ ಎಲ್ಲ ಅವರ ಪೋಷಕರಿಗೆ, ನಮ್ಮ ಮುಖ್ಯ ಅತಿಥಿಗಳಾದ ಚಿನ್ಮಯ ರಾವ್ ಅವರಿಗೆ, ಶಾಲೆ ನಡೆಸಿರ್ತಕ್ಕಂಥ ನಿಶಾ ಮೇಡಮ್ ಅವರಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ಹಾರ್ದಿಕವಾದಂಥ ಶುಭಾಶಯಗಳನ್ನ ಕೋರ್ತಾ, ನಮ್ಮ ಮಾತು ಅಥವಾ ಇವ್ರ ಯಾರ ಮಾತನ್ನು ಕೇಳೋದಕ್ಕೆ ಬಂದಿಲ್ಲ. ನಿಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ನೋಡಿದ್ರೆ ತಾವೆಲ್ಲರೂ ಕೂಡ ಕಾತರಾಗಿ ಬಂದಿದ್ದೀರಾ, ಫೋಟೋ ಕ್ಯಾಮ್ರಾ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ಅವರ ಒಂದು ಸುರಕ್ಷತೆಯನ್ನ, ಅವರ ಒಂದು ಪೋಷಣೆಯನ್ನ ಈ ಒಂದು ಶಾಲೆಯಲ್ಲಿ ಮಾಡುವಂಥದ್ದು ಎಷ್ಟು ಕಷ್ಟದ ಕೆಲಸ ಅಂತ ತಮಗೆಲ್ಲ ಗೊತ್ತಿದೆ. ಒಂದು ಚಿಕ್ಕ ಮಗುನ ಮನೇಲಿ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ, 2 ಮಕ್ಕಳಿದ್ದವ್ರು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಗೊತ್ತಿದೆ. ಅಂಥದ್ರಲ್ಲಿ ಒಂದು 10-100 ಮಕ್ಕಳನ್ನ ನೋಡ್ಕೊಳ್ಳುವಂಥದ್ದು ಬಹಳ ಒಂದು ಜವಾಬ್ದಾರಿಯ ಕೆಲಸ. ಅದನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ನಿಶಾ ಮೇಡಮ್. ಅವ್ರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಹೇಳಿ, ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಕ್ಕಳನ್ನ ನಿಮ್ಮ ಸ್ಕೂಲಲ್ಲಿ ನೀವು ನೋಡ್ಕೊಳ್ಳಿ, ನಿಮ್ಮ ಶಾಲೆಯ ತರಗತಿಯನ್ನು ಕೊಡಿ, ಮುಂದೆ ಅವರ ಶಾಲೆಗಳಿಗೆ ಹೋಗೋದಕ್ಕೆ ಮುಂಚೆ ಅವ್ರನ್ನ ತಯಾರು ಮಾಡಿ ಕಳಿಸಿ ಅಂತ ಹೇಳ್ತಾ, ಬಂದಿರ್ತಕ್ಕಂಥ ಎಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿ, ಮತ್ತೊಮ್ಮೆ ಚಿನ್ಮಯ ಅವ್ರಿಗೂ ವಿಶೇಷವಾದಂಥ ಶುಭಾಶಯಗಳನ್ನ ಹೇಳಿ, ಅವರ ಒಂದು ಶಾಲೆಗೂ ಕೂಡ ಒಂದು ದಿವಸ ಹೋಗ್ಬೇಕಾಗಿದೆ, ಭೇಟಿ ಕೊಡಬೇಕಾಗಿದೆ. ಇಲ್ಲೂ ಮಾಡ್ತೀರಾ BGS ಮಾಡ್ತಾ. ಹಾಗೆ ಈ ಒಂದು ಸಂದರ್ಭದಲ್ಲಿ ಈ ಸಭೆಗೆ ನನ್ನ ಕರೆಸಿ ಆಹ್ವಾನ ಮಾಡಿ ಮಾತಾಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಶಾ ಮೇಡಮ್ ಅವರಿಗೆ, ಅವರ ಶಾಲಾ ಮಂಡಳಿಯ ಎಲ್ಲ ಶಿಕ್ಷಕರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಿ